ನನಗೆ ಯಾವಾಗಲೂ ಅಸೆಂಬ್ಲಿನಲ್ಲಿ ಕಿತ್ತೂರು ಚೆನ್ನಮ್ಮ ಬಂದರು ಅಂತ ಹೇಳ್ತಾ ಇದ್ರು ಯಾವಾಗಲೂ. ಕಿತ್ತೂರು ಚೆನ್ನಮ್ಮನಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಗುರುಸಿದ್ದಪ್ಪ ಸರ್ದಾರ್ ಅಂಥೇಳಿ ಅವರಿಗೆ ಮನೆತನದ ಹೆಸರು ವಸ್ತ್ರದಂತಿತ್ತು. ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಸರ್ದಾರ್ ಅಂತ ಬಿರುದು ಕೊಟ್ಟಳು. ಆ ಮನೆತನಕ್ಕೆ ನಮ್ಮ ತಾಯಿ ಸೇರಿದವರು ಇವತ್ತಿನ ದಿವಸ. ನನಗೆ ಎಲ್ಲ ಒಂದು ಶಕ್ತಿ ಇದೆ. ನಮ್ಮ ಮನೆಯಲ್ಲಿ ಸೊಲ್ಲಾಪುರದಲ್ಲಿ ಅವನು ಕಿತ್ತೂರು ಚೆನ್ನಮ್ಮನ ಜೊತೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಗುರುಸಿದ್ ಸರ್ದಾರಪ್ಪನವ್ರದ್ದು ಡಾಲು ತಲವಾರು ಎಲ್ಲ ಇತ್ತು. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಆದಾಗೆ ಅದನ್ನೆಲ್ಲ ಕಿತ್ತೂರಿನಲ್ಲಿ ನಾನು ಇವತ್ತು ಮ್ಯೂಸಿಯಂ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗಿ ಬಿಟ್ಟು ಬಂದಿದ್ದೇನೆ. ತಾವೇನಾದರೂ ಕಿತ್ತೂರಿಗೆ ಹೋದರೆ ನೋಡ್ಬೋದು. ಅಂಬುಡಗಟ್ಟಿಯವರು, ಕಿತ್ತೂರು ಹತ್ರ ಅಂಬುಡಗಟ್ಟಿ ಅಂತಿದೆ. ಅಂಬುಡಗಟ್ಟಿ ಊರಿನವರು ನಮ್ಮ ತಾತ. ಅವ್ರ ಹೆಸರು ಬದಲಾಯಿಸಿ ಸರ್ದಾರ್ ಅಂತ ಬಿರುದು ಕೊಟ್ಟವಳು ಕಿತ್ತೂರು ಚೆನ್ನಮ್ಮ. ಆ ಮನೆತನಕ್ಕೆ ನಮ್ಮ ತಾಯಿ ಸೇರಿದವರು. ಆ ಮನೆತನದಿಂದ ಬಂದಿರತಕ್ಕಂಥವಳು ಲೀಲಾದೇವಿ ಪ್ರಸಾದ್ ಇವತ್ತಿನ ದಿವಸ. ನಿಜ ಹೇಳಬೇಕಾತಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಕ್ಕ ಮಹಾದೇವಿ ಹೆಸರು ಹೇಳ್ತಾ ಇದ್ದೇವೆ. ಹಾಗೂ ಅನೇಕ ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ. ಅಬ್ಬಕ್ಕದೇವಿ ಬಹುಶಃ ಅವಳ ಒಂದು ಚರಿತ್ರೆ ಓದಿದಾಗ ಸಮುದ್ರದ ದಂಡೆಯಲ್ಲಿ ಇವತ್ತು ಬ್ರಿಟಿಷರನ್ನು ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥ ಒಬ್ಬ ಸಮುದ್ರದ ತಾರೆ ಇವತ್ತು ಅಬ್ಬಕ್ಕದೇವಿ ಅಂತ ನಾವು ಜ್ಞಾಪಿಸ್ಕೊಳ್ಬೇಕು. ನಾವೆಲ್ಲ ಅಂಥವ್ರನ್ನ ಜ್ಞಾಪಿಸ್ಕೊಳ್ಬೇಕ್ರಿ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ನಮಗೆ ಆ ಶಕ್ತಿನೇ ಇಲ್ಲ ಇವತ್ತಿನ ದಿವಸ. ಎಂತಿಂಥ ಮಹಿಳೆಯರು ಕರ್ನಾಟಕದಲ್ಲಿ ಆಗೋಗಿದ್ದಾರೆ, ಎಂತಿಂಥ ಮಹಿಳೆಯರು ತ್ಯಾಗ ಮಾಡಿದ್ದಾರೆ, ಎಂತಿಂಥ ಮಹಿಳೆಯರ ಹೆಸರನ್ನು ಜ್ಞಾಪಿಸ್ಕೊಳ್ಳೋದಕ್ಕಾದರೂ ಇವತ್ತು ವುಮನ್ಸ್ ಡೇಯನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗಿದೆ. ಇಂಥವ್ರೆಲ್ಲರ ಕೊಡುಗೆ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಅಂತ ಹೇಳೋದು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ರೂವಾರಿ ಕ್ಲಾರಾ ಜೆಟ್ಕಿನ್. ಈ ಪುಸ್ತಕ ಓದ್ಬೇಕು ನೀವೆಲ್ಲರೂ. ಒಬ್ಬ ಮಹಿಳೆ ಕ್ಲಾರಾ ಜೆಟ್ಕಿನ್ ಅನ್ನೋಳು, ಕ್ಲಾರಾ ಅನ್ನೋಳು ಅವ್ರ ಹೆಸರು, ಜೆಟ್ಕಿನ್ ಅನ್ನೋರು ಅವ್ನ ಗಂಡನ ಹೆಸರು. ಅವಳು ವಿಶ್ವ ಮಹಿಳಾ ದಿನಾಚರಣೆ ರೂವಾರಿ ಇವತ್ತಿನ ದಿವಸ ಜರ್ಮನಿಯಲ್ಲಿ ಪ್ರಾರಂಭ ಮಾಡಿದ್ಲು. 1903ರಲ್ಲಿ ಮಹಿಳಾ ಕಾರ್ಮಿಕರ ಸಂಘಟನೆ ರೂವಾರಿ ಕ್ಲಾರಾ ಜೆಟ್ಕಿನ್. ಅಂದರೆ ಯಾವಾಗ ಶುರುವಾಯಿತು ಈ ಚಳವಳಿ? ವಿಶ್ವ ಮಹಿಳಾ ದಿನಾಚರಣೆ ಇವತ್ತೆಲ್ಲ ಶುರುವಾಗಿರೋದು 1903ರಲ್ಲಿ. 1903ನಲ್ಲಿ ಪ್ರಾರಂಭ ಆಯಿತು. ಎಷ್ಟು ಜನಕ್ಕೆ ಗೊತ್ತಿದೆ? ಇವತ್ತು ನಾವು ಮಾಡ್ತಾ ಇದ್ದೇವೆ 75 ಮೇಲೆ. ಯಾಕಂತಂದರೆ ಕರ್ನಾಟಕದಲ್ಲಿ ಪ್ರಾರಂಭ ಆದು 1975ನಲ್ಲಿ ಬೀಜಿಂಗ್ನಲ್ಲಿ ಸ್ಟಾರ್ಟ್ ಆಯಿತು. ಬೀಜಿಂಗಿಗೆ ಹೋದವಳು ನಾನು. ಅನೇಕ ರಾಷ್ಟ್ರಗಳು ಬೀಜಿಂಗಿಗೆ ಬಂದಿತ್ತು. ಆ ಬೀಜಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 1975ರಿಂದ ಸ್ಟಾರ್ಟ್ ಆಯಿತು. ತಿಳ್ಕೊಬೇಕ್ರು ಮಕ್ಕಳೇ, ನೀವೆಲ್ಲ ಮಹಿಳೆಯರೇ, ಯಾಕೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಏನು ನಡೀತಾ ಇದೆ ಅಂತ ಅನ್ನೋದನ್ನು. 1909ರಲ್ಲಿ ಸಿದ್ಧ ಉಡುಪು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸುಮಾರು 20ರಿಂದ 30 ಸಾವಿರ ಮಹಿಳೆಯರು. ಒಬ್ಬರಲ್ಲ ಇಬ್ಬರಲ್ಲ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ನಾವು ಇಷ್ಟೊಂದು ಜನ ಮಹಿಳೆಯರು ಸೇರಿದ್ದೀವಿ, ನಾವೇನು ಮಾಡ್ತಾ ಇದ್ದೇವೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಇವತ್ತು 20 ಸಾವಿರದಿಂದ 30 ಸಾವಿರ ಮಹಿಳೆಯರು ಚಳಿಗಾಲದಲ್ಲಿ 13 ವಾರಗಳವರೆಗೂ ಮುಷ್ಕರ ಮಾಡಿದರು. ಮುಷ್ಕರ ಅಂದರೆ ಚಳವಳಿ. ಬರಲಿ ದೊಡ್ಡವರು ಬಂದ್ರಂತ ನಾವೆಲ್ಲ ದೊಡ್ಡವ್ರ ಮಾತು ಕೇಳೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅವರ ಆಶೀರ್ವಾದ ಪಡೆಯೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ನಾವೆಲ್ಲ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ನಾವು ಅಪ್ಪಾಜಿಯವರು ಬರ್ತಾ ಇದ್ದಾರೆ, ದೇವೇಗೌಡ ಅಪ್ಪಾಜಿಯವರು. ಅವರು ಮಹಿಳೆಯರ ಬಗ್ಗೆ ಬಹುಶಃ ಇವತ್ತೇನಾದರೂ 33% ರಿಸರ್ವೇಷನ್ ಮಹಿಳೆಯರಿಗಾಗಿದ್ದರೆ ಅದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರೊಂದು ಆಗಿದೆ ಅಂತ ದೊಡ್ಡ ಚಪ್ಪಾಳಿ ತಟ್ರಿ. ಅವರು ಬರುವಾಗ ಎಲ್ಲರೂ ಎದ್ದು ನಿಂತು ಸ್ವಾಗತ ಮಾಡಿರಿ ಅಪ್ಪಾಜಿಯವ್ರನ್ನ. ನಿಂತ್ಕೊಂಡು ಬನ್ನಿ, ಒಂದು ಚಪ್ಪಾಳಿ ತಟ್ಟಿ ಸ್ವಾಗತ ಮಾಡಿ ಅಪ್ಪಾಜಿಯವ್ರನ್ನ. ಅವರು ಅವಕಾಶ ಕೊಡದಿದ್ರೆ 33% ರಿಸರ್ವೇಷನ್ಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಪರವಾಗಿ ಮಾತನಾಡಿದ ಒಬ್ಬ ಕನ್ನಡಿಗ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು. ಯೋಚನೆ ಮಾಡಿರಿ, ಇವತ್ತು ಎಂಥ ಒಂದು ದೊಡ್ಡ ಶಕ್ತಿ ನಮ್ಮ ಬೆನ್ನಲ್ಲಿ ನಿಂತಿದೆ. ಎಂಥ ಒಂದು ದೊಡ್ಡ ಶಕ್ತಿ ಆವರಣದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಇದಕ್ಕೆಲ್ಲ ದೊಡ್ಡ ಶಕ್ತಿ ದೇವೇಗೌಡ ಅಪ್ಪಾಜಿ ಅವ್ರದ್ದು.
ಅವರು ಬರ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಸ್ವಾಗತ ಮಾಡೋಣ, ಅವ್ರ ಮಾತುಗಳನ್ನು ಅವರ ಆಶೀರ್ವಾದ ಪಡೋಣ ಅಂತ ನಾನು ಹೇಳ್ತಾ ಇದ್ದೇನೆ. ನನ್ನನ್ನು ಎತ್ತರಕ್ಕೆ ಬೆಳೆಸಿದೆ ನನ್ನ ರಾಜಕೀಯ ಗುರು ಯಾರಂದರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅಂತ ಹೇಳ್ತೇನೆ ನಾನು ಇವತ್ತಿನ ದಿವಸ. ಹೇಳಬೇಕು ನಾವು ಅದನ್ನು, ನಮ್ಮನ್ನು ಯಾರು ಬೆಳೆಸಿದ್ರು, ನಾವು ಹೇಗೆ ದೊಡ್ಡವರಾದೆವು, ನಮಗೇನು ಅವಕಾಶ ಕೊಟ್ಟರು, ನಮ್ಮನ್ನು ಎಲ್ಲಿ ಕಳಿಸಿದ್ರು, ನಾವು ಏನು ಮಾಡಿದೆವು ಅನ್ನೋದನ್ನು ದೇವೇಗೌಡ ಅಪ್ಪಾಜಿಯವ್ರ ಹೆಸರು ಹೇಳದಿದ್ದರೆ ಅಪಚಾರ ಮಾಡ್ದಂಗಾಗುತ್ತೆ. ನಾವು ನಮ್ಮ ಮಹಿಳೆಯರಿಗೆ ಅಪಚಾರ ಮಾಡ್ದಂಗಾಗುತ್ತೆ. ನಮ್ಮನ್ನು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಬರ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಭಾಳ ಆತ್ಮೀಯವಾಗಿ ಹೃದಯ ತುಂಬ ಸ್ವಾಗತ ಮಾಡೋಣ ಅಂತ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ. ಅವರು ಬರೋಕ್ಕಿಂತ ಮೊದಲು 1903ರಲ್ಲಿ ಮಹಿಳಾ ಕಾರ್ಮಿಕರ ದಿನಾಚರಣೆಯಲ್ಲಿ 20-30 ಸಾವಿರ ಜನ ಹೆಣ್ಮಕ್ಳು ಅಮೇರಿಕದಲ್ಲಿ ಕಾರ್ಖಾನೆಯಲ್ಲಿ, ಸಿದ್ಧ ಉಡುಪು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಚಳವಳಿ ಪ್ರಾರಂಭ ಮಾಡಿದರು. ಎಲ್ಲಿಂದ ಹೇಗೆ ಶುರುವಾಯಿತು ಅನ್ನೋದು ತಿಳ್ಕೊಳ್ಬೇಕು ನಾವು. ನಾನು ಈ ಪುಸ್ತಕ ತೊಗೊಂಡು ಬಂದು ರಾತ್ರಿ ಕೂತ್ಕೊಂಡು ಟಿಪ್ಸ್ ಬರ್ಕೊಂಡೆ ಇವತ್ತಿನ ದಿವಸ. 20-30 ಸಾವಿರ ಜನ ಇದು ಚಳವಳಿ ಶುರು ಮಾಡಿದರು. ನಮಗೇನಾದರೂ ಲಾಭ ಆಗಬೇಕಾದ್ರೆ, ನಮ್ಮ ತತ್ವಕ್ಕೆ ಅನುಕೂಲ ಆಗಬೇಕಾತಂದರೆ ಚಳವಳಿ ಸುಮ್ಮನೆ ಚಳವಳಿ ಅಲ್ಲ, ಅದರಿಂದ ಲಾಭ ಆಗ್ತಕ್ಕಂಥದ್ದು, ಮಹಿಳೆಯರ ಬದುಕಿಗೆ ಪೂರಕವಾಗ್ತಕ್ಕಂಥ ಚಳವಳಿ ಮಾಡೋದಕ್ಕೆ ಇವತ್ತು ನಾವು ಅವಕಾಶ ಮಾಡಿರ್ತಕ್ಕಂಥದ್ದು 1903ರಲ್ಲಿ ಇವತ್ತಿನ ದಿವಸ. ಬಂದ್ರ ಎಲ್ಲಿ ಅಪ್ಪಾಜಿಯವರು ಬರ್ತಾ ಇದ್ದಾರೆ, ನಾವೆಲ್ಲ ಸ್ವಾಗತ ಮಾಡೋಣ. ಮುಂದೆ 1900ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ನೋಡಬೇಕು. 1911ರಲ್ಲಿ ಕರ್ನಾಟಕದಲ್ಲಿ ಶುರುವಾಗಿರೋದು. ಇವತ್ತು 1975ರಲ್ಲಿ ಶುರುವಾಯಿತು ಮಹಿಳಾ ದಿನಾಚರಣೆ. 1975 ಬೀಜಿಂಗಕ್ಕೆ ನಾನು ಹೋಗಿದ್ದೆ. ಅನೇಕ ರಾಷ್ಟ್ರಗಳು ಬಂದಿದ್ದವು. ನಾವು ಯಾಕೆ ಇವತ್ತು ಆಗಸ್ಟ್ 18 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕಂತ ಬಹಳ ರಾಷ್ಟ್ರಗಳು ಬಂದಾಗ ಅವತ್ತು ನಮಗೆ ಒತ್ತು ಕೊಟ್ಟರು. ಬೀಜಿಂಗ್ನಲ್ಲಿ ನಾವು ಅದನ್ನು 1975ರಲ್ಲಿ ಕರ್ನಾಟಕದಲ್ಲಿ ಕೂಡ ಮಹಿಳಾ ದಿನಾಚರಣೆ ಆಚರಿಸಬೇಕು, ಆಗಸ್ಟ್ 8ರಂದು ಮಾಡಬೇಕು ಅಂತ ಅನ್ನೋದು ರೆಸಲ್ಯೂಷನ್ ಪಾಸ್ ಮಾಡಿದ್ದೇವೆ. ಅವತ್ತಿನಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಆಗಸ್ಟ್ 8ನೇ ತಾರೀಕು 1975ರಿಂದ ಮಹಿಳಾ ದಿನಾಚರಣೆ ನಡೀತಾ ಇದೆ ಇವತ್ತು. ಯಾಕಂದರೆ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕೆ ಮಾಡ್ತಾ ಇದ್ದೇವೆ, ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ, ಏನಂತ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ನೋಡ್ಕೊಳ್ಬೇಕು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇತಿಹಾಸ. ಅಪ್ಪಾಜಿಯವರು ಬರ್ತಾ ಇದ್ದಾರೆ, ಅವರು ಬರೋವರೆಗೂ ಹೇಳಿಬಿಡ್ತೀನಿ. ಸ್ವಾಗತ ಆಯ್ತಾಯ್ತು ಮಾಡ್ತೇನೆ. ನಾನೇ ಸ್ವಾಗತ ಮಾಡ್ತೇನೆ ರೀ. ಮಹಿಳಾ ದಿನಾಚರಣೆ ದೊಡ್ಡವ್ರನ್ನ ನಾನೇ ಸ್ವಾಗತ ಮಾಡ್ತೇನೆ, ಏನು ಯೋಚನೆ ಮಾಡಬೇಡಿ. ಅಲ್ಲ ಬರ್ಲಿ ಸ್ವಾಗತ ಮಾಡ್ತೀನಿ. ಮಹಿಳೆಯರೇ ಸ್ವಾಗತ ಮಾಡ್ತಾ ಇದ್ದಾರೆ ಅಪ್ಪಾಜಿ ಅವ್ರನ್ನ ಇವತ್ತಿನ ದಿವಸ. ಏನು ಯೋಚನೆ ಮಾಡಬೇಡಿ, ನಾನೇ ಸ್ವಾಗತ ಮಾಡ್ತೀನಿ. ಬರಪ್ಪ, ನಿಖಿಲ್ ಅಣ್ಣ ಬಂದಿದ್ದಾನೆ. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಮೀನಿನ ಮರೆಗೆ ಈಸ್ ಕಲಿಸ್ಬೇಕು ಅಂತ. ನಿಖಿಲ್ನಿಗೆ ನಾವು ಏನೂ ಕಲಿಸ್ಬೇಕಾಗಿಲ್ಲ. ಯಾಕಂದರೆ ಅವರು ಯಾವ ಮನೆತನದಿಂದ ಬಂದಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವೇನು ಈಸ್ ಕಲಿಸ್ಬೇಕಾಗಿಲ್ಲ. ನಿಖಿಲ್ ಕಂಡ್ರೆ ನನಗೆ ಭಾಳ ಅಭಿಮಾನ. ಯಾಕಂದರೆ ದೊಡ್ಡವರ ಹೆಸರು ಉಳಿಸೋದು, ಕೆಲಸ ಮಾಡೋದು, ಯುವಕರನ್ನ ಸಂಘಟನೆ ಮಾಡೋದು, ಯುವಕರನ್ನ ಒಟ್ಟುಗೂಡಿಸುವಂಥ ಶಕ್ತಿ ನಿಖಿಲ್ ಕುಮಾರಸ್ವಾಮಿಗಿದೆ. ನೀವೆಲ್ಲ ಒಂದು ಜೊತೆ ತಪ್ಪಾಳೆ ಹೊಡೆಸ್ರಿ ನಿಖಿಲ್ಗೋಸ್ಕರ. ಹತ್ತೊಂಬತ್ತು 1908ರಲ್ಲಿ ಅಮೇರಿಕ ನ್ಯೂಯಾರ್ಕ್ ನಗರದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಪಡೆಯಲು ನಡೆಸಿದ 1900 ಮಹಿಳಾ ದಿನಾಚರಣೆಯನ್ನು ಇವತ್ತು ಬೀಜಿಂಗ್ನಲ್ಲಿ 1975ರಲ್ಲಿ ಶುರು ಮಾಡಿದಾಗ ಕ್ಲಾರಾ ಜೆಟ್ಕಿನ್ ಈ ಹೆಣ್ಣುಮಗಳು, ಕ್ಲಾರಾ ಅಂತ ಒಬ್ಬ ಹೆಣ್ಣುಮಗಳು ಈ ದಿನವನ್ನು ಪ್ರಾರಂಭ ಮಾಡಿದ್ಲು. ಜರ್ಮನಿ ಹೆಣ್ಮಗಳು ಇವಳು. ಇವತ್ತಿನ ದಿವಸ ಭಾರತ ದೇಶದವಳಲ್ಲ, ಜರ್ಮನಿಯಿಂದ ಪ್ರಾರಂಭ ಆಯಿತು ನಮ್ಮ ಶಕ್ತಿ, ನಮ್ಮ ಅನಿಸಿಕೆ, ನಮ್ಮ ಹೋರಾಟ, ನಮಗೆ ನ್ಯಾಯವಾಗಿ ಸಿಗ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ಜರ್ಮನಿಯಿಂದ ಪ್ರಾರಂಭ ಆಗಿದೆ ಅನ್ನೋದು ಮರಿಬಾರ್ದು ನಾವು.
ಭಾರತದಲ್ಲಿ ಮಹಿಳಾ ದಿನಾಚರಣೆ 1975ರಿಂದ ಆರಂಭವಾಯಿತು. ಯಾಕಂತಂದರೆ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಲು ಮಹಿಳೆಯರ ಕುರಿತು ಜಾಗೃತಿ ಮೂಡಿಸಲು, ಸಮಾನತೆಗಾಗಿ, ಇಕ್ವಾಲಿಟಿ. ಇವತ್ತು ನಾವು ಮಾತಾಡ್ತೇವೆ ಸಮಾನತೆ ಬಗ್ಗೆ, ಆದರೆ 1975ರಿಂದನೇ ಇಕ್ವಾಲಿಟಿ ಬಗ್ಗೆ, ಸಮಾನತೆ ಬಗ್ಗೆ. ಅವತ್ತು ಜರ್ಮನಿಯಲ್ಲಿ ನಮ್ಮ ಸಮಾನತೆ ಬಗ್ಗೆ ಪ್ರಾರಂಭ ಆಗಿದ್ದು 1975ರಲ್ಲಿ. ಈಗ ನಮ್ಮ ಅಪ್ಪಾಜಿಯವರು ಬರ್ತಾ ಇದ್ದಾರೆ. ಅಪ್ಪಾಜಿಯವರು ಬರ್ತಾ ಇದ್ದಾರೆ. ನಾವೆಲ್ಲರೂ ಬಹಳ ಹೃದಯ ತುಂಬಿ ಅಪ್ಪಾಜಿಯವ್ರನ್ನ ಸ್ವಾಗತ ಮಾಡೋಣ ದಯವಿಟ್ಟು. ನಮ್ಮ ಅನಿತಾ ಕುಮಾರಸ್ವಾಮಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಆದರದ ಪ್ರೀತಿದಾಯಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಎಲ್ಲರೂ ಅಪ್ಪಾಜಿಯವರನ್ನ, ಅನಿತಾ ಸಹೋದರಿಯರನ್ನ ನಾವೆಲ್ಲರೂ ಸೇರಿ ಸ್ವಾಗತ ಮಾಡೋಣ. ದೊಡ್ಡವರು ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಮಹಿಳೆಯರು ಹೃದಯ ತುಂಬಿ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ. ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡೋಣ. ಅನಿತಾ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಸಹೋದರಿ, ಅವ್ರನ್ನೂ ಸ್ವಾಗತ ಮಾಡೋಣ. ಹಾಗೂ ಅಪ್ಪಾಜಿ ಅವ್ರನ್ನು ಸ್ವಾಗತ ಮಾಡೋಣ. ನಮ್ಮ ಅನಿತಾ ಕುಮಾರಸ್ವಾಮಿ ಮೇಡಮ್ ಅವ್ರಿಗೆ ಆದರದ ಪ್ರೀತಿದಾಯಕ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಚಪ್ಪಾಳಿ ಚಪ್ಪಾಳಿ ತಾಡ್ರಿ ದೊಡ್ಡದಾಗೆ ಎಲ್ಲರೂ ಅನಿತಾಗೆ. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾಜಿ ಸಚಿವರಿಗೆ ಹೃತ್ಪೂರ್ವಕವಾದಂಥ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ನಮ್ಮ ಮಹಿಳೆಯರಿಗೆ ಒಂದು ಶಕ್ತಿ ಅಂತ ಅಂದರೆ ನಮ್ಮ ಅನಿತಾ ಕುಮಾರಸ್ವಾಮಿ ಮೇಡಮ್ ಅವರು, ಅವರಿಗೆ ಆದರದ ಪ್ರೀತಿದಾಯಕ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಯುವ ನಾಯಕರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಸರ್ ಅವರಿಗೆ ಆದರದ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ, ಎಲ್ಲ ನಮ್ಮ ಮಹಿಳೆಯರಿಗೆ ಪ್ರೀತಿದಾಯಕ ಸ್ವಾಗತ. ನಮ್ಮ ನೆಚ್ಚಿನ ನಾಯಕರು, ನಮ್ಮ ಬಡವರ ಬಂಧು, ನಡೆದಾಡುವ ದೇವರು ಎಲ್ಲ ಕಡೆ ಇರೋದಿಕ್ಕಾಗಲ್ಲ. ಆದ್ರಿಂದ ಇಂಥೊಬ್ರನ್ನ ಸೃಷ್ಟಿ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಅಪ್ಪಾಜಿ ಅವರು ಬರ್ತಾ ಇದ್ದಾರೆ. ಅವರಿಗೆ ಆದರದ ಪ್ರೀತಿದಾಯಕ ಸ್ವಾಗತ. ಎಲ್ಲರೂ ಎದ್ದು ನಿಂತು ಅವರಿಗೆ ಸ್ವಾಗತವನ್ನ ಕೋರಬೇಕಾಗಿದೆ ತಿಳಿಸ್ಕೊತಾ ಇದ್ದೀನಿ. ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ದೇವೇಗೌಡ ಅಪ್ಪಾಜಿ ಅವರು, ಅವರಿಗೆ ಆನಂದದ ಪ್ರೀತಿದಾಯಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಹಿಳಾ ದಿನಾಚರಣೆಯ ಅಂಗವಾಗಿ ಇರುವಂತಹ ಎಲ್ಲ ನಮ್ಮ ಮಹಿಳೆಯರಿಗೆ ಆತ್ಮೀಯವಾದ ಪ್ರೀತಿದಾಯಕ ಸ್ವಾಗತ. ಈಗ ಸ್ವಾಗತ ಭಾಷಣವನ್ನು ಮಾಡಲಿಕ್ಕೆ ಕಾರ್ಯಕ್ರಮದ ರೂವಾರಿಗಳು ರಶ್ಮಿ ರಾಮೇಗೌಡರವರು, ರಾಜ್ಯದ ಮಹಿಳಾ ವಿಭಾಗದ ಅಧ್ಯಕ್ಷರು ದಯವಿಟ್ಟು ಮುಂದೊಂದು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಬರಲಿ ಜೋರದ ಚಪ್ಪಾಳೆ. ನಮ್ಮ ಅಪ್ಪಾಜಿ, ಅದೆಲ್ಲವರ ನಾಯಕರು, ನಮ್ಮ ದೇವೇಗೌಡ ಸರವರು, ದಯಮಾಡಿ ಎಲ್ಲ ಕುತ್ಕೊಂಡ್ಬಿಡಿ. ದಯಮಾಡಿ ಎಲ್ಲ ಜಾಗ ಬಿಟ್ಟು ಅಲ್ಲಿ ಕುತ್ಕೊಂಡ್ರಪ್ಪ, ಕುತ್ಕೊಂಡ್ರಮ್ಮ. ಪುಷ್ಕರ್ ಬನ್ನಿ, ದಯವಿಟ್ಟು ಕುತ್ಕೊಳ್ಳಿ. ಬಂದ್ರಮ್ಮ, ನಮ್ಮ ಕೆಲಸ ಎತ್ಕೊಂಡ್ರೆ ದಯಮಾಡಿ ಬಂದು ಕುತ್ಕೊಳ್ಳಿ. ಬನ್ನಿ ಈ ಕಡೆ ಬಂದ್ರಮ್ಮ. ಹೆಣ್ಮಕ್ಳು ದಯಮಾಡಿ ಕುತ್ಕೊಳ್ಳಿ. ನಿಮ್ಮ ಕಾರ್ಯಕ್ರಮ ದಯಮಾಡಿ ಶಿಸ್ತನ್ನ ಸ್ವಲ್ಪ ದಯಮಾಡಿ ಪಾಲಿಸಿ ಕುತ್ಕೊಂಡ್ಬಿಡಿ. ಮೂರ್ತಿ ಬಾರಪ್ಪ ಈ ಕಡೆ ಕುತ್ಕೊಳ್ರಿ. ಅಲ್ಲಲ್ಲ ಮೂರ್ತಿ ಕುತ್ಕೊಳ್ಳಿ ಜಾಗ ಬಿಟ್ಟು. ಬಾರಪ್ಪ, ಆಮೇಲೆ ಫೋಟೋ ತೆಗಿ ಅಂತ. ಹೆಣ್ಮಕ್ಳಿಗೆ ಒಂದ್ಸಲ ಜಾಗ ಬಿಟ್ರೆ ದಯವಿಟ್ಟು ಬನ್ನಿ, ಎಲ್ಲ ಕುತ್ಕೊಳ್ಳಿ ಈ ಕಡೆ. ಧನ್ಯವಾದ. ಮುಂದೆ ಇರೋರು ದಯಮಾಡಿ ಬನ್ನಿ. ಅಕ್ಕೋರೆ ದಯಮಾಡಿ ಬನ್ನಿ ಅಮ್ಮ ಈ ಕಡೆ. ಫೋಟೋ ಆಮೇಲೆ ತಗೊಂಡಿದ್ದು ಬರ್ರಮ್ಮ. ನಮ್ಮ ದಯವಿಟ್ಟು ಅಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಅನುವು ಮಾಡಿಕೊಡ್ಬೇಕು. ಅಲ್ಲಿ ಯಾರು ದಯವಿಟ್ಟು ಅಡ್ಡ ಬರಬೇಕು. ದಯಮಾಡಿ ಪತ್ರಕರ್ತರು ಬಿಟ್ಟು ಮಿಕ್ಕವರೆಲ್ಲ ಈ ಕಡೆ ಬರ್ರಿ ಅಣ್ಣ. ಸಂದೇಶ್ ಈ ಕಡೆ ಬನ್ರಿ.
ಮತ್ತೆ ಬಂದು ಕುತ್ಕೊಳ್ಳಿ ಆ ಕಡೆ. ನಮ್ಮ ಅಪ್ಪಾಜಿ ಅವರಿಗೆ ಆರತಿಯ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದೀಗ ರಶ್ಮಿ ರಾಮೇಗೌಡ ಮೇಡಮ್ ಅವರು ದಯವಿಟ್ಟು ಬರಬೇಕು. ಜೆಡಿಎಸ್ ರಾಜ್ಯದ ಮಹಿಳಾ ವಿಭಾಗದ ಅಧ್ಯಕ್ಷರು ಸ್ವಾಗತವನ್ನ ಕೋರ್ಬೇಕಾಗಿ ವಿನಂತಿಸ್ಕೊತಾ ಇದೀವಿ. ಅದಕ್ಕೂ ಮುಂಚೆ ನಮ್ಮ ಯುವ ನಾಯಕ, ನಮ್ಮ ಎಲ್ಲರ ನೆಚ್ಚಿನ ಯಂಗ್ ಅಂಡ್ ಡೈನಮಿಕ್ ಲೀಡರ್, ನಮ್ಮ ಜೆಡಿಎಸ್ ಪಕ್ಷದ ನಾಯಕರು ಇವರಿಗೂ ಸಹ ಆರತಿಯನ್ನ ಮಾಡೋದ್ರ ಮುಖಾಂತರ ಪ್ರೀತಿದಾಯಕ ಸ್ವಾಗತವನ್ನ ಕೋರ್ತಾ ಇದೀವಿ. ನಮ್ಮ ನಿಖಿಲ್ ಕುಮಾರಸ್ವಾಮಿ ರವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಪತ್ರಕರ್ತ ಬಿಟ್ಟು ನೋಡಪ್ಪ ಫೋನಲ್ಲಿ ತೆಗೀರ್ ನೋಡಿ, ದಯಮಾಡಿ ಈ ಕಡೆ ಬಂದು ಹೇಳ್ತಾ ಇದ್ದೀರಿ ಹೆಣ್ಮಕ್ಳಿಗೆ ಬಿಡಿ ಅಂತ ಹೇಳ್ಬಿಟ್ಟು ನೀವೇ ಈ ತರ ಮಾಡಿದ್ರೆ ಹೆಂಗೆ? ಶಿಸ್ತುಬದ್ಧವಾಗಿರ್ಲಿ ಸ್ವಲ್ಪ. ನಮ್ಮ ಕರ್ನಾಟಕ ಪ್ರದೇಶ ಜನತಾದಳ ಬೆಂಗಳೂರು ಮಹಾನಗರ ಮತ್ತು ಬೆಂಗಳೂರು ಗ್ರಾಮ